ಶ್ರೀಗುರುಲಿಂಗಾಯ ನಮಃ. ಕಳೆದ ತಿಂಗಳು 25ನೇ ತಾರೀಕು ಬೀದರ್ನಲ್ಲಿ ವಕ್ಫ್ ಬೋರ್ಡ್ ಮಂಡಳಿ ವಿರುದ್ಧ ಪ್ರತಿಭಟನೆ ವೇದಿಕೆ ಮೇಲೆ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ವಿಜಯಪುರ ಶಾಸಕರು, ಬಸವಣ್ಣವರ ಕುರಿತಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದರು. ಹಿಂದೂಗಳೆಲ್ಲ ಸೇರಿ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಬೇಕು. ಒಂದು ವೇಳೆ ನೀವು ಹೋರಾಟ ಮಾಡದೇ ಇದ್ರೆ ಬಸವಣ್ಣನವರಂಗೆ ಒಳೆ ಹಾಕಿಕೊಂಡು ಸಾಯಿರಿ, ಇಲ್ಲ ಅಂದ್ರೆ ಮುಸ್ಲಿಂ ತರ ದಾಡಿ ಬಿಟ್ಕೊಂಡು ಹೋಗ್ರಿ ಅನ್ನೋ ಮಾತನ್ನ ಹೇಳಿದರು. ಇದು ನಿಜಕ್ಕೂ ಬಸವಣ್ಣನವರ ಬಗ್ಗೆ ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನ ಮಾಡಿರ್ತಕ್ಕಂಥ ಗುರುದ್ರೋಹಿ ಬಸವರಾಜ ಯತ್ನಾಳ್ ಅವರು. ಯಾಕಂದ್ರೆ ಅವರ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, ಬಸವಣ್ಣನವರೊಬ್ಬರು ಪಲಾಯನವಾದಿಗಳು, ಹೇಡಿಗಳು ಅನ್ನೋದನ್ನು ಸೂಚಿಸ್ತಾ ಇದೆ. ಬಸವಣ್ಣನವರು ಆದರ್ಶ ಪುರುಷರು. ಬಸವಣ್ಣನವರು ಸಕಲ ಮಾನವ ಕುಲ ಅಷ್ಟೇ ಅಲ್ಲದೆ ಸಕಲ ಜೀವಾತ್ಮನಿಗೂ ಲೇಸನ್ನು ಬಯಸಿರ್ತಕ್ಕಂಥ ಒಬ್ಬ ಮನಃಶಾಸ್ತ್ರೀಯ ಗುಣವನ್ನು ಹೊಂದಿರತಕ್ಕಂಥವರು, ದಾರ್ಶನಿಕರು. ಅಂತ ಬಸವಣ್ಣವರೇ ಸ್ವತಃ ಹೇಳ್ತಾರೆ, ಅಂತ ಸ್ವತಂತ್ರ ಧೀರತನದಿಂದ ನಾನು ಬದುಕ್ತೀನಿ ಅಂತ ಹೇಳ್ತಾರೆ. ಆರ ಮುನಿದು ನಮ್ಮನ್ನೇನ ಮಾಡುವುದು, ಊರ ಮುನಿದು ನಮ್ಮನ್ನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ನಾಯಿಗೆ ತಳಿಗೆಯಲ್ಲಿಕ್ಕಬೇಡ, ಐ ಆಮ್ ಅನ್ ರಾಯಲ್ ಪ್ರೊಟೆಕ್ಷನ್ ಆಫ್ ಗಾಡ್, ನಾನು ಕೂಡಲ ಸಂಗಮ ದೇವನ ರಾಜತೇಜದಲ್ಲಿಪ್ಪೇನು, ನಾನು ಈ ಬೆಚ್ಚಳನಿಗೆ ಹಂಚುವೆನೆ ಅಂತ. ಮತ್ತೊಂದು ಕಡೆ, ಜೋಳವಾಳಿಯುವ ನಾನಲ್ಲ, ವೇಳೆ ವಾಳಿಯುವ ನಾನಲ್ಲ, ಆಳುಗೆಟ್ಟೋಡುವ ಹಾಳು ನಾನಲ್ಲಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನು. ಅಂದ್ರೆ ತತ್ವಕ್ಕಾಗಿ, ಅಧ್ಯಾತ್ಮ ಜೀವನಕ್ಕಾಗಿ, ಸಾಮಾಜಿಕವಾಗಿರ್ತಕ್ಕಂಥ ಸಾಮರಸ್ಯದ ಬದುಕಿಗಾಗಿ ತಮ್ಮ ಜೀವನವನ್ನೇ ಶ್ರೀಗಂಧತೆ ಸಲ್ಲಿಸಿರ್ತಕ್ಕಂಥ ಒಂದು ಬಸವಣ್ಣವರು ಕೊನೆಯ ಘಟ್ಟದಲ್ಲಿ ಗಡಿಪಾರು ಶಿಕ್ಷೆ ಆಗಿ ಹೋದಾಗ ಅವರು ಸ್ವಯಂ ಪರಮಾತ್ಮನ ಒಂದು ಆದರ್ಶಕ್ಕೆ ಅನುಗುಣವಾಗಿ, ಪರಮಾತ್ಮನ ಆದೇಶಕ್ಕನುಸಾರವಾಗಿ ಅವರು ಇಷ್ಟಲಿಂಗ ಯೋಗಿಗಳಾಗಿ ಇಚ್ಛಾ ಮಾಡುತ್ತಾ ಬಂದಿರತಕ್ಕಂಥದ್ದು ಸ್ವತಃ ಅವರ ವಚನಗಳೇ ಉಲ್ಲೇಖ ಇದ್ದಾವೆ. ಸಾಕಷ್ಟು ಪುರಾವೆಗಳು ನಮಗೆ ಸಿಗುತ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಅಪ್ರಬುದ್ಧನಾಗಿರ್ತಕ್ಕಂಥ ಬಸವರಾಜ ಯತ್ನಾಳ್ ಸ್ವಧರ್ಮ ದ್ವೇಷಿಗಳಾಗಿ, ಬಸವ ಗುರು ದ್ರೋಹಿಯಾಗಿ ಈ ರೀತಿಯಾಗಿ ಮಾತಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ಈ ಅಪರಾಧವನ್ನ ತಾನೇ ಸ್ವತಃ ಎಲ್ಲರಿಗೂ ಕ್ಷಮೆಯನ್ನ, ಬಸವ ತತ್ವದವರಿಗೆಲ್ಲರಿಗೂ ಕ್ಷಮೆ ಕೇಳಿ, ಮಠಾಧೀಶರಿಗೆ ಕ್ಷಮೆ ಕೇಳಿ, ಒಂದು ವೇಳೆ ನಾನು ಮಾಡಿರ್ತಕ್ಕಂಥ, ನಾನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸತ್ಯ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾನೆ ಮೂರ್ಖತನದ ಹೇಳಿಕೆ. ಹಾಗಾಗಿ ಆದಷ್ಟು ಬೇಗನೆ ಇದನ್ನ ವಾಪಸ್ ಪಡೆದು ನನ್ನಿಂದ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದರೆ ಸರಿ. ಇಲ್ಲ ಅಂದ್ರೆ ಮಾನ್ಯ ಘನವಿತ್ತ ರಾಜ್ಯಪಾಲರು ಇವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಲ್ಯಾಣ ಮಹಾಮನೆಯಿಂದ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು ಒಂದು ವೇಳೆ ತನ್ನ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಅವರ ಮನೆ ಮುಂದೆ ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಮಾಡಲಿಕ್ಕೆ ಬಸವ ತತ್ವ ಪರ ಸಂಘಟನೆಗಳು ಸನ್ನದ್ಧವಾಗ್ತವೆ. ಅಂತ ಒಂದು ಘಟನೆ ಬರಲಾರದಂತೆ ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರಕ್ಕೂ ಸಹಿತ ಈ ಮುಖಾಂತರವಾಗಿ ಎಚ್ಚರಿಕೆ ನೀಡ್ತಾ ಇದ್ವಿ. ಶರಣ